ಮುಂಬರುವ ಚುನಾವಣೆಗೆ ಭರ್ಜರಿ ತಯಾರಿ ನಡೆಸ್ತಾ ಇರುವ ಕಮಲ ಪಡೆ ಈಗ ಸಂಪುಟ ಪುನರ್ರಚನೆಯ ಮಾಸ್ಟರ್ ಪ್ಲಾನ್ ಹೆಣೆದಿದೆ. ದೇಶದಲ್ಲಿ ಯುವ ಮತದಾರರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಯುವಕರಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಲು ಬಿಜೆಪಿ ಹೈಕಮಾಂಡ್ ಮಹತ್ವದ ನಿರ್ಧಾರ ಕೈಗೊಂಡಿದೆ. ವಯೋವೃದ್ಧರಿಗೆ ಕುಕ್ ನೀಡಿ ಯುವ ಮುಖಗಳಿಗೆ ಆದ್ಯತೆ ನೀಡುವ ಮೂಲಕ ನವ ಚೈತನ್ಯ ತುಂಬಲು ಮೋದಿ ಆ್ಯಂಡ್ ಟೀಮ್ ಸಜ್ಜಾಗಿದೆ. ಕೇಂದ್ರ ಸಚಿವ ಸಂಪುಟಕ್ಕೆ ಯುವ ಸ್ಪರ್ಶ. ದೇಶದ ರಾಜಕಾರಣದಲ್ಲಿ ಈಗ ಯುವ ಮತದಾರರೇ ನಿರ್ಣಾಯಕ ಶಕ್ತಿ. ಹೀಗಾಗಿ ಮುಂಬರುವ ಚುನಾವಣೆಗೆ ಕಮಲ ಪಡೆ ಈಗಿನಿಂದಲೇ ರಾಜಕೀಯ ಲೆಕ್ಕಾಚಾರ ಆರಂಭ ಮಾಡಿದೆ. ಕೇಂದ್ರ ಸಂಪುಟಕ್ಕೆ ಯುವ ಸ್ಪರ್ಶ ನೀಡುವ ಮೂಲಕ ಹೊಸ ಮತ ಬ್ಯಾಂಕ್ ಸೆಳೆಯೋದಕ್ಕೆ ಕೇಂದ್ರ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ. ಅನುಭವಿಗಳ ಜಾಗಕ್ಕೆ ಯುವ ಮುಖಗಳಿಗೆ ಮಣೆ ಹಾಕೋದಕ್ಕೆ ಕಮಲ ಪಡೆ ಮುಂದಾಗಿದೆಯಂತೆ. ಪ್ರತಿಯೊಂದು ಚುನಾವಣೆಯಲ್ಲೂ ಯುವಜನರ ಮತಗಳು ಸರ್ಕಾರದ ಭವಿಷ್ಯ ನಿರ್ಧರಿಸುವ ಮಟ್ಟಕ್ಕೆ ಬೆಳೆದಿದೆ. ಹೀಗಾಗಿ ಯುವಕರನ್ನ ಕೇವಲ ಮತದಾರರಾಗಿ ನೋಡೋದಕ್ಕಿಂತ ಅಧಿಕಾರದ ಭಾಗವಾಗಿಸುವ ಸಂದೇಶವನ್ನು ನೀಡುವುದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ ಎನ್ನಲಾಗ್ತಾ ಇದೆ. ಸಂಘಟನೆ ಹಂತದಲ್ಲೇ ಬಿಜೆಪಿ ಇದಕ್ಕೆ ಮುನ್ನುಡಿ ಬರೆದಿದೆ. ಅನುಭವ ಮತ್ತು ಯುವ ಶಕ್ತಿಯ ಸಮತೋಲನಕ್ಕೆ ಒತ್ತು ನೀಡಲಾಗಿದ್ದು ಪಕ್ಷದ ಇತ್ತೀಚಿನ ಸಂಘಟನಾತ್ಮಕ ಬದಲಾವಣೆಗಳಲ್ಲೂ ಯುವ ನಾಯಕರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಕ್ಕಿದೆ. ಇದೇ ಸೂತ್ರವನ್ನು ಕೇಂದ್ರ ಸಂಪುಟದಲ್ಲೂ ಅಳವಡಿಸುವ ಚಿಂತನೆ ನಡೆದಿರುವುದು ಕುತೂಹಲ ಮೂಡಿಸಿದೆ. ಪಕ್ಷದ ಇತ್ತೀಚಿನ ಪದಾಧಿಕಾರಿಗಳ ಬದಲಾವಣೆಯಲ್ಲಿ 60%ಕ್ಕೂ ಹೆಚ್ಚು ನಾಯಕರು 50 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದಾರೆ. ಇದೇ ಮಾದರಿಯನ್ನೇ ಈಗ ಕೇಂದ್ರ ಸಂಪುಟಕ್ಕೂ ವಿಸ್ತರಿಸುವುದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಪಕ್ಷದ ಸಂಘಟನಾತ್ಮಕ ಅನುಭವ, ತಾಂತ್ರಿಕ ಜ್ಞಾನ ಮತ್ತು ಯುವ ಮುಖಗಳಿಗೆ ಅವಕಾಶ ನೀಡುವ ಮೂಲಕ ಚುನಾವಣೆಗೆ ಹೊಸ ಮೆರುಗು ನೀಡುವುದಕ್ಕೆ ಬಿಜೆಪಿ ಸಜ್ಜಾಗಿದೆ. ಚುನಾವಣೆಯ ಪ್ರತಿ ಹಂತದಲ್ಲೂ ಹೊಸ್ತನ ಮತ್ತು ರಣತಂತ್ರಕ್ಕೆ ಹೆಸರುವಾಸಿಯಾಗಿರುವ ಬಿಜೆಪಿ ಈ ಬಾರಿಯ ಸಂಪುಟ ಪುನರ್ರಚನೆಯಲ್ಲೂ ಅಚ್ಚರಿಯ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ದೇಶದ ಯುವ ಶಕ್ತಿಯನ್ನು ಪ್ರಾತಿನಿಧಿಕವಾಗಿ ಬಳಸಿಕೊಂಡು ಅವರ ಕನಸುಗಳಿಗೆ ಧ್ವನಿಯಾಗುವ ನಾಯಕರಿಗೆ ಅವಕಾಶ ನೀಡುವುದು ಹೈಕಮಾಂಡ್ನ ಪ್ರಮುಖ ಆದ್ಯತೆಯಾಗಿದೆ. ಸಂಪುಟ ಪುನರ್ರಚನೆ ಬಗ್ಗೆ ಮಾತಾಡಲು ಹಿಂದೇಟು. ಬಹಿರಂಗ ಹೇಳಿಕೆ ನೀಡದಂತೆ ನಾಯಕರಿಗೆ ಹೈ ಕಟ್ಟಪ್ಪಣೆ. ಇನ್ನು ಕೇಂದ್ರ ಸಂಪುಟ ಪುನರ್ರಚನೆ ಬಗ್ಗೆ ಮಾತಾಡೋದಕ್ಕೆ ರಾಜ್ಯ ನಾಯಕರು ಹಿಂದೇಟು ಹಾಕ್ತಿದ್ದಾರೆ. ಬಹಿರಂಗವಾಗಿ ಮಾತಾಡದಂತೆ ಬಿಜೆಪಿ ಹೈಕಮಾಂಡ್ ಆದೇಶ ನೀಡಿರುವುದರಿಂದ ಬಿಜೆಪಿಯ ಯಾವೊಬ್ಬ ನಾಯಕರು ಇದರ ಬಗ್ಗೆ ಪ್ರತಿಕ್ರಿಯೆ ನೀಡುವುದಕ್ಕೆ ನಿರಾಕರಿಸ್ತಾ ಇದ್ದಾರೆ. ಆಫೀಸ್ ಬೇರರ್ಸ್ ಬದಲಾವಣೆ ಆಗಿದೆ. ರಾಜ್ಯದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಆಮೇಲೆ ಹೇಳ್ತೀನಿ ಗುರು, ಯಾಕೆ ಟೆನ್ಷನ್ ಮಾಡ್ಕತ್ತೆ. ಕ್ಯಾಬಿನೆಟ್ ರೀಶಫಲ್ ಆಗೋ ಚಾನ್ಸಸ್ ಇದೆ ಈ 15-20 ದಿನದಲ್ಲಿ. ಪುನರ್ರಚನೆ ಈ ವಾರದಲ್ಲಿ ಆಗ್ಬೋದು ಅನ್ನೋದು ಇದೆಯಲ್ಲ ಸರ್ ಕೇಂದ್ರದ್ದು? ಇದು ಪಕ್ಷದ ಹೈಕಮಾಂಡು ಮತ್ತು ಪಕ್ಷದ ನಿರ್ಧಾರಕ್ಕೆ ಬಿಟ್ಟಿರ್ತಕ್ಕಂಥ ವಿಷಯ ಅವರ ತೆಗೆದುಕೊಳ್ತಾರೆ. ಧನ್ಯವಾದಗಳು. ಒಟ್ನಲ್ಲಿ ಯುವ ಮತದಾರರನ್ನೇ ಟಾರ್ಗೆಟ್ ಮಾಡಿಕೊಂಡು ಯುವ ನಾಯಕರನ್ನೇ ಮುನ್ನೆಲೆಗೆ ತಂದು ಮುಂದಿನ ಚುನಾವಣಾ ಅಖಾಡಕ್ಕೆ ಹೊಸ ತಂಡದೊಂದಿಗೆ ಇಳಿಯುವ ತಂತ್ರವೇ ಬಿಜೆಪಿ ಮಾಸ್ಟರ್ ಪ್ಲಾನ್ ಆಗಿದೆ. ಎಲ್ಲವೂ ಅಂದ್ಕೊಂಡಂತೆ ಆದರೆ ನಾಳೆ ಅಥವಾ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಕೇಂದ್ರದ ಸಂಪುಟ ಪುನರ್ರಚನೆ ಆಗುವ ನಿರೀಕ್ಷೆ ಇದೆ.